ಉಚಿತ ಇಂಟರ್ನೆಟ್ ಅನ್ನು ಕೊಡೋದರ ಮೂಲಕ ದೇಶದ ಟೆಲಿಕಾಂ ಕ್ಷೇತ್ರವನ್ನೇ ತಲೆಕೆಳಗಾಗಿ ಮಾಡಿದ್ದ ಜಿಯೋ ಈಗ ಮತ್ತೆ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸುವ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದೆ. ಅಂದಿನ ಜಿಯೋ ಎಂಟ್ರಿ ಜನರಿಗೆ ಇಂಟರ್ನೆಟ್ ಅಕ್ಷರಶಃ ಹುಚ್ಚು ಹಿಡಿಸಿತ್ತು. ತಿಂಗಳಿಗೆ ₹1,000 ಕೊಟ್ಟು ಡೇಟಾ ಬಳಸುತ್ತಿದ್ದ ಕಾಲದಲ್ಲಿ ಜಿಯೋ ದಿನಕ್ಕೆ ಜಿಬಿಗಳಷ್ಟೇ ಡೇಟಾ ಉಚಿತವಾಗಿ ಕೊಡುವ ಮೂಲಕ ಏರ್ಟೆಲ್, ವೊಡಾಫೋನ್, ಐಡಿಯಾ ಹಾಗೂ ಉಳಿದ ಎಲ್ಲ ಕಂಪನಿಗಳಿಗೂ ಶಾಕ್ ಕೊಟ್ಟಿತ್ತು. ಉಳಿದ ಕಂಪನಿಗಳು ತಮ್ಮ ಜೀವ ಉಳಿಸಿಕೊಳ್ಳೋಕೆ ಅಗ್ಗದ ಪ್ಲಾನ್ಗಳನ್ನು ಕೊಡಲೇಬೇಕಾಯಿತು. ಇವತ್ತು ಭಾರತದಲ್ಲಿ ಇಂಟರ್ನೆಟ್ ಇಷ್ಟು ಕಡಿಮೆ ಬೆಲೆಗೆ ಸಿಗೋದಕ್ಕೆ ಮೂಲ ಕಾರಣವೇ ಜಿಯೋ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೀಗ ಮತ್ತೆ ಜಿಯೋ ಹಳೆಯ ನೆನಪು ತರಿಸುವಂತಹ ಬಂಪರ್ ಆಫರ್ಗಳನ್ನು ಮಾರುಕಟ್ಟೆಗೆ ಬಿಡ್ತಿದೆ. ಕೇವಲ ₹100 ಪ್ಯಾಕ್ನಲ್ಲಿ 1 ತಿಂಗಳು ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಜೊತೆ 5GB ಡೇಟಾ ಕೊಡ್ತಾ ಇದೆ. ಅದು ಕೂಡ ಯಾವುದೇ ಡೈಲಿ ಲಿಮಿಟ್ ಇಲ್ಲದೆ. ಇದು ಸಾಮಾನ್ಯ ರೀಚಾರ್ಜ್ ಅಲ್ಲ. ಬಳಕೆದಾರರು ತಮ್ಮ ಮಂತ್ಲಿ ಪ್ಲಾನ್ಗೆ ಜೊತೆಗೂಡಿಸಿಕೊಳ್ಳಬಹುದಾದಂಥ ಆಡ್ ಆನ್ ಪ್ಯಾಕ್ ಆಗಿದೆ. ಇದೇ ರೀತಿ ₹77ಗೆ ಸೋನಿ ಲಿವ್ ಸಬ್ಸ್ಕ್ರಿಪ್ಷನ್, 30 ದಿನಗಳ ಜಿಯೋ ಟಿವಿ ಜೊತೆಗೆ ಇನ್ನು 69, 49, 39, 29, 19, ₹11ಗಳಷ್ಟು ಅಗ್ಗದ ಡೇಟಾ ಟಾಪ್ ಅಪ್ಗಳನ್ನು ಕೊಡ್ತಾ ಇದೆ. ಇದೇನು ಹೊಸ ಆಟ? ಜಿಯೋ ಮತ್ತೆ ಈ ರೀತಿ ಆಫರ್ಗಳನ್ನು ಕೊಡ್ತಾ ಇರೋದು ಯಾಕೆ ಅಂತ ನೋಡ್ತಾ ಹೋದ್ರೆ, ಜಿಯೋ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ಸಾಮಾನ್ಯ ಆಫರ್ ಅಲ್ಲ, ಒಂದು ದೊಡ್ಡ ಸ್ಟ್ರಾಟಜಿಕ್ ಮೂವ್. ಟೆಲಿಕಾಂ ಕ್ಷೇತ್ರದಲ್ಲಿ ಈಗ ಇಬ್ಬರೇ ದೊಡ್ಡ ಆಟಗಾರರು ಉಳಿದಿದ್ದಾರೆ. ಅವರು ಜಿಯೋ ಮತ್ತು ಏರ್ಟೆಲ್ ಮಾತ್ರ. ಉಳಿದಂತೆ ವೊಡಾಫೋನ್, ಐಡಿಯಾ ಈಗಾಗಲೇ ದೊಡ್ಡ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರೋ ಯತ್ನದಲ್ಲಿದೆ. ಮಾರುಕಟ್ಟೆ ಆಲ್ಮೋಸ್ಟ್ ಎರಡೇ ಕಂಪನಿಗಳ ನಡುವೆ ಹಂಚಿಕೊಂಡಂತಾಗಿದೆ. ಇಂತಹ ಸಮಯದಲ್ಲಿ ಜಿಯೋ ಮತ್ತೆ ಅಗ್ಗದ ಆಫರ್ಗಳನ್ನು ಬಿಡುಗಡೆ ಮಾಡುವುದು ಸ್ಪಷ್ಟವಾಗಿ ಯೂಸರ್ ಬೇಸ್ ಇನ್ನಷ್ಟು ಬಲಪಡಿಸೋ ಯೋಜನೆಯಾಗಿದೆ. ಜಿಯೋಗೆ ಇದರ ಲಾಭ ಏನು ಅಂದ್ರೆ, OTT, ಹಾಟ್ಸ್ಟಾರ್, ಸೋನಿ ಲಿವ್ ಸಬ್ಸ್ಕ್ರಿಪ್ಷನ್ಗಳನ್ನು ಅಗ್ಗಕ್ಕೆ ಸೇರಿಸಿಕೊಡುವುದರ ಮೂಲಕ ಯುವ ಬಳಕೆದಾರರನ್ನ ತನ್ನ ಕಡೆ ಸೆಳೆದುಕೊಳ್ಳಬಹುದು. ಡೇಟಾ ಆಡ್ ಆನ್ಗಳನ್ನು ಅಗ್ಗಕ್ಕೆ ಬಿಡೋದ್ರಿಂದ ಹೆಚ್ಚು ಇಂಟರ್ನೆಟ್ ಬಳಕೆ ಮಾಡೋರು ಜಿಯೋವನ್ನೇ ಆಯ್ಕೆ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಈಗಾಗಲೇ ಇರುವ ಜಿಯೋ ಅಂದ್ರೆ ಅಗ್ಗ ಮತ್ತು ಹೆಚ್ಚುವರಿ ಲಾಭ ಅನ್ನೋ ಇಮೇಜ್ ಮತ್ತೆ ಗಟ್ಟಿಯಾಗುತ್ತೆ. ಮುಂದಿನ ವರ್ಷ 5G ಸೇವೆಗಳನ್ನು ಇನ್ನಷ್ಟು ವಿಸ್ತರಿಸಬೇಕಾದ್ರೆ ಈಗಲೇ ಮಿಲಿಯನ್ಗಳಷ್ಟು ಆಕ್ಟಿವ್ ಯೂಸರ್ಗಳನ್ನು ಕೈಯಲ್ಲಿ ಹಿಡಿದಿಟ್ಕೊಳ್ಬೇಕು. ಅದಕ್ಕೆ ಈ ಪ್ಲಾನ್ಗಳು ಜಿಯೋಗೆ ಸಹಾಯಕವಾಗಲಿವೆ. ಇತರ ಟೆಲಿಕಾಂ ಕಂಪನಿಗಳ ಮೇಲೆ ಕೂಡ ಇದರ ಪರಿಣಾಮ ಕೂಡ ದೊಡ್ಡ ಮಟ್ಟಕ್ಕಾಗಲಿದೆ. ಇದರಿಂದ ಏರ್ಟೆಲ್ಗೆ ಒತ್ತಡ ಹೆಚ್ಚಾಗಲಿದೆ. ಇವತ್ತು ಏರ್ಟೆಲ್ ಪ್ರೀಮಿಯಂ ಬ್ರ್ಯಾಂಡ್ ಅಂತ ಬಿಂಬಿಸಿಕೊಂಡಿದೆ. ಆದರೆ ಜಿಯೋ OTT ಪ್ಯಾಕ್ಗಳನ್ನು ₹100 ಒಳಗೆ ತರ್ತಿದ್ರೆ ಏರ್ಟೆಲ್ಗೂ ಕೂಡ ಬಲವಂತವಾಗಿ ತನ್ನ ಎಕ್ಸ್ಟ್ರೀಮ್, ಡಿಸ್ನಿ ಹಾಟ್ಸ್ಟಾರ್ ಬಹುಶಃ ಬಂಡಲ್ ಪ್ಲಾನ್ಗಳನ್ನು ಕಡಿಮೆ ದರಕ್ಕೆ ಕೊಡಬೇಕಾದ ಅನಿವಾರ್ಯತೆ ಬರಲಿದೆ. ಇದಿಲ್ಲದಿದ್ರೆ ಯುವ ಬಳಕೆದಾರರು ಹಾರಿ ಜಿಯೋ ಕಡೆ ಬರ್ತಾರೆ. ಮತ್ತೊಂದು ಕಡೆ VI ನೆಟ್ವರ್ಕ್ಗೆ ಜೀವಮರಣದ ಹೋರಾಟ ಇದಾಗಲಿದೆ. VI ಈಗಾಗಲೇ ಆರ್ಥಿಕವಾಗಿ ನಲಗಿದೆ. ಜಿಯೋ ಈ ರೀತಿ ಆಫರ್ಗಳನ್ನು ಕೊಟ್ಟರೆ VIಗೆ ತಲೆ ಎತ್ತುವ ಅವಕಾಶ ಕಡಿಮೆ. VI ಕೂಡ ಆಪಲ್ ಬಂಡಲ್ ಪ್ಲಾನ್ಗಳನ್ನು ಹೆಚ್ಚುವರಿ ಡೇಟಾ ಪ್ಯಾಕ್ಸ್ ನೀಡಲೇಬೇಕು ಹೊರತು ಬೇರೆ ದಾರಿ ಇಲ್ಲ. ಜಿಯೋ ಬಿಟ್ಟು ಇನ್ನುಳಿದ ಟೆಲಿಕಾಂಗಳು ಏನನ್ನು ಕೊಡಬಹುದು ಅಂತ ನೋಡೋದಾದ್ರೆ, ಕಡಿಮೆ ದರದ OTT ಪ್ಲಸ್ ಡೇಟಾ ಕಾಂಬೋ ಪ್ಯಾಕ್, 5G ಅನ್ಲಿಮಿಟೆಡ್ ವೀಕೆಂಡ್ ಡೇಟಾ ರೀತಿಯ ಪ್ಲಾನ್ಗಳು, ಸ್ಟೂಡೆಂಟ್ ಸ್ಪೆಷಲ್ ಆಫರ್ಗಳು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್ ಸ್ಪೆಷಲ್ ಚೀಪ್ ಆಡ್ ಆನ್ ಪ್ಯಾಕ್ಸ್ ಮತ್ತು ಡಿವೈಸ್ ಬಂಡಲ್ ಮುಂತಾದ ಆಫರ್ಗಳನ್ನು ಕೊಡಬಹುದು. ಜನರಿಗೆ ಇದರಿಂದ ಲಾಭ ಏನು ಅನ್ನೋದಾದ್ರೆ, ಜನರಿಗೆ OTT ಸಬ್ಸ್ಕ್ರಿಪ್ಷನ್ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಡೇಟಾ ಪ್ಯಾಕ್ಗಳು ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಲಿವೆ. ಜಿಯೋ ಕೊಡುವ ಸ್ಪರ್ಧೆಯಿಂದ ಇತರ ಕಂಪನಿಗಳು ದರ ಕಡಿಮೆ ಮಾಡ್ತಾರೆ. ಒಟ್ಟಾರೆ ಇವೆಲ್ಲ ಇದು ಗ್ರಾಹಕರಿಗೆ ಬಂಪರ್ ಆಫರ್ ಆಗಲಿದೆ. ಆದರೆ ಈ ರೀತಿಯ ಬೆಳವಣಿಗೆಗಳಿಂದ ಗ್ರಾಹಕರಿಗೆ ಭವಿಷ್ಯದಲ್ಲಿ ತೊಂದರೆ ಕೂಡ ಆಗಬಹುದು. ಬಲವಾದ ಸ್ಪರ್ಧೆಯಲ್ಲಿ 1-2 ಕಂಪನಿಗಳು ಉಳಿದ ಟೆಲಿಕಾಂಗಳನ್ನು ಮಾರುಕಟ್ಟೆಯಿಂದ ಹೊರದಳ್ಳಿದ್ರೆ ಮುಂದಿನ ದಿನಗಳಲ್ಲಿ ಮೊನೋಪೋಲಿ ಪರಿಸ್ಥಿತಿ ಸೃಷ್ಟಿಯಾಗಬಹುದು. ಮೊನೋಪೋಲಿ ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಒಂದೇ ಕಂಪನಿ ಅಥವಾ ಒಂದು ದೊಡ್ಡ ಆಟಗಾರ ಮಾತ್ರ ಬಲಿಷ್ಠವಾಗಿ ಉಳಿದ ಎಲ್ಲ ಸ್ಪರ್ಧಿಗಳನ್ನ ದೂರ ಮಾಡೋದು, ಅಥವಾ ಅವರಿಗೆ ಯಾರು ಸ್ಪರ್ಧೆ ಕೊಡೋದಕ್ಕೆ ಅವಕಾಶವಿಲ್ಲದ ಹಾಗೆ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ಕೈಯೊಳಗೆ ಹಿಡಿದುಕೊಳ್ಳೋ ಪರಿಸ್ಥಿತಿ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿ ಜನರ ಕೈಗೆ ಆಯ್ಕೆಗಳು ಇಲ್ಲದಂತೆ ಮಾಡೋದು. ಆಗ ಅನಿವಾರ್ಯವಾಗಿ ಜನರು ಆಫರ್ಗಳ ಜಾಲದಲ್ಲಿ ಸಿಲುಕಿಕೊಳ್ಳಬೇಕಾಗತ್ತೆ. ಆಗ ಸರ್ವಿಸ್ನಲ್ಲಿ ವ್ಯತ್ಯಾಸಗಳಾದರೂ ಕೂಡ ಜನರಿಗೆ ಬೇರೆ ಆಪ್ಷನ್ಗಳಿರುವುದಿಲ್ಲ. ನಂತರ ಕಂಪನಿಗಳು ದರ ಹೆಚ್ಚಿಸುವ ಸಾಧ್ಯತೆ ಇದೆ. ಇದನ್ನ ಹಿಂದೆಯೂ ನೋಡಿದ್ದೇವೆ. ಮೊದಲಿಗೆ ಉಚಿತವಾಗಿ ಕೊಡೋದು, ನಂತರ ಶುಲ್ಕ ಹೆಚ್ಚಳ ಮಾಡೋದು, ಇವೆಲ್ಲ ಮಾರ್ಕೆಟ್ ತಂತ್ರಗಾರಿಕೆ ಅಂದ್ರೆ ತಪ್ಪಾಗೋದಿಲ್ಲ. ಇಂದಿನ ಟೆಲಿಕಾಂ ಯುದ್ಧ ಡೇಟಾ ಮೇಲೆ ನಡೀತಾ ಇಲ್ಲ, ಕಂಟೆಂಟ್ ಮೇಲೆ ನಡೀತಾ ಇದೆ. ಡೇಟಾ ಈಗ ಕಡಿಮೆ ದರದಲ್ಲಿ
ಮಾರುಕಟ್ಟೆಯಲ್ಲಿ ಸಿಕ್ಕುವ ಸಾಮಾನ್ಯ ವಸ್ತು. ಮಾರುಕಟ್ಟೆಗೆ ಬೇಕಿರುವುದು ಯಾರು ಹೆಚ್ಚು OTT ಕೊಡ್ತಾರೆ, ಯಾರು ಹೆಚ್ಚು ಬಂಡಲ್ ವ್ಯಾಲ್ಯೂ ಕೊಡ್ತಾರೆ, ಯಾರು ಹೆಚ್ಚಿನ ಸ್ಪೀಡ್ ಮತ್ತು 5G ಕವರೇಜ್ ಕೊಡ್ತಾರೆ, ಯಾರು ಲೋ ಕಾಸ್ಟ್ ಪ್ಲಸ್ ಹೈ ಬೆನಿಫಿಟ್ ಅನ್ನೋದು. ಒಟ್ಟಾರೆಯಾಗಿ ನೋಡೋದಾದ್ರೆ ಜಿಯೋ ಈಗ ಕೊಟ್ಟಿರುವ ಆಫರ್ಗಳು ಈ ದೊಡ್ಡ ಯುದ್ಧದ ಹೊಸ ತಂತ್ರದ ಆರಂಭಿಕ ಹಂತ. ಸದ್ಯಕ್ಕೆ ಜಿಯೋ ಮತ್ತೆ ಮಾರುಕಟ್ಟೆಗೆ ದೊಡ್ಡ ಶಾಕ್ ನೀಡಿದೆ. ಮೊದಲಿಗೆ ಫ್ರೀ ಇಂಟರ್ನೆಟ್ ನೀಡಿ ಮಾರುಕಟ್ಟೆಯನ್ನೇ ಬದಲಿಸಿದ್ದ ಜಿಯೋ ಈಗ OTT ಪ್ಲಸ್ ಆಡ್ ಆನ್ ಪ್ಯಾಕ್ ಮೂಲಕ ಮತ್ತೆ ವ್ಯಾಲ್ಯೂ ವಾರ ಶುರು ಮಾಡಿದೆ. ಇದರಿಂದ ಉಳಿದ ಟೆಲಿಕಾಂ ಕಂಪನಿಗಳು ದರ ಕಡಿಮೆ ಮಾಡಲು OTT ಜೊತೆಗೆ ಬಂಡಲ್ ಪ್ಲಾನ್ಗಳನ್ನು ಬಿಡುಗಡೆ ಮಾಡಲು ಬಲವಂತವಾಗುವ ಸಾಧ್ಯತೆ ಜಾಸ್ತಿ. ಜನರಿಗೆ ಈಗ ಅಗ್ಗದ ಮತ್ತು ಹೆಚ್ಚಿನ ಲಾಭದ ಸೇವೆ ಸಿಗುತ್ತೆ. ಆದರೆ ಭವಿಷ್ಯದಲ್ಲಿ ಸ್ಪರ್ಧೆ ಕುಂಠಿತವಾದರೆ ದರಗಳು ಮತ್ತೆ ಏರಬಹುದಾದ ಅಪಾಯವೂ ಇದೆ. ಪಿ ಕುಮಾರ್, ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.